ಅಮೆರಿಕದ ವಿಮಾನವಾಹಕ ನೌಕೆಯನ್ನು ಮುಳುಗಿಸುವ ಸಾಮರ್ಥ್ಯವುಳ್ಳ ಚೀನಾದ ಕ್ರೂಸ್ ಮಿಸೈಲ್ಗಳನ್ನು ಖರೀದಿಸಲು ಇರಾನ್ ಮುಂದಾಗಿರುವುದರ ಬೆನ್ನಿಗೆ ಅಮೆರಿಕ ಮತ್ತು ಇಸ್ರೇಲ್ಗಳು ಇರಾನ್ನ ಮೇಲೆ ಮುಗಿಬಿದ್ದಿವೆ. ಚೈನಾದ CM-302 ಎಂಬ ಸೂಪರ್ಸಾನಿಕ್ ಆ್ಯಂಟಿ ಶಿಪ್ ಕ್ರೂಸ್ ಮಿಸೈಲ್ಗಳನ್ನು ಖರೀದಿಸುವುದು ಇರಾನ್ನ ಗುರಿಯಾಗಿತ್ತು. ಇದಕ್ಕೆ ಬೇಕಾದ ಎಲ್ಲ ಮಾತುಕತೆಗಳು ಮುಗಿದಿತ್ತು. ಶಬ್ದದ ವೇಗಕ್ಕಿಂತ 3 ಪಟ್ಟು ವೇಗವಾಗಿ ಈ ಮಿಸೈಲ್ಗಳು ಸಂಚರಿಸ್ತಾ ಇವೆ. ಇದು 290 ಕಿಲೋಮೀಟರ್ ದೂರ ತಲುಪಬಲ್ಲದು. ರಾಡಾರ್ಗಳಿಗೂ ಸಿಗದಷ್ಟು ಚಾಣಾಕ್ಷ ಮಿಸೈಲ್ಗಳು ಇವು. ಯುದ್ಧವಾಹಕ ನೌಕೆಗಳನ್ನು ಮುಳುಗಿಸುವ ಸಾಮರ್ಥ್ಯ ಈ ಮಿಸೈಲ್ಗಳಿಗೆ ಇವೆ ಎಂದು ಹೇಳಲಾಗ್ತಾ ಇದೆ. ಈ ಮಿಸೈಲ್ಗಳಿಗೆ ಬದಲಿಯಾಗಿ ಚೀನಾಕ್ಕೆ ಇರಾನ್ ಸಂಸ್ಕರಣೆಗೊಳ್ಳದ ತೈಲವನ್ನು ನೀಡುವ ಒಪ್ಪಂದವನ್ನು ಕೂಡ ಮಾಡಿಕೊಂಡಿದೆ. ಈ ಹಿಂದೆ HQ-9B ಎಂಬ ಪ್ರತಿರೋಧ ಆಯುಧವನ್ನು ಕೂಡ ಇದೇ ರೀತಿಯಲ್ಲಿ ಚೀನಾದಿಂದ ಇರಾನ್ ಖರೀದಿಸಿತು. 1980ರಿಂದಲೂ ಇರಾನ್ಗೆ ಅತಿ ಹೆಚ್ಚು ಆಯುಧವನ್ನು ಸಪ್ಲೈ ಮಾಡುವ ರಾಷ್ಟ್ರವಾಗಿ ಚೀನಾ ಗುರುತಿಸಿಕೊಂಡಿದೆ. ಈ ಬೆಳವಣಿಗೆಯ ಮಧ್ಯೆಯೇ ಇದೀಗ ಇಸ್ರೇಲ್ ಮತ್ತು ಅಮೆರಿಕ ಜೊತೆಗೂಡಿ ಇರಾನ್ನ ಮೇಲೆ ಬಾಂಬ್ ದಾಳಿ ನಡೆಸತೊಡಗಿದೆ. ಇಸ್ರೇಲ್ನಲ್ಲಿ ಸೈರನ್ ಮೊಳಗತೊಡಗಿದೆ. 2025ರಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೆದಾಗ ಗುಂಪಾಗಿ ಇಸ್ರೇಲ್ಗೆ ಕ್ಷಿಪಣಿ ಕಳುಹಿಸುವ ತಂತ್ರವನ್ನು ಇರಾನ್ ನಡೆಸಿತ್ತು. ಇದೀಗ ಅಂಥದ್ದೇ ತಂತ್ರವನ್ನು ಮತ್ತೆ ಇರಾನ್ ಪ್ರಯೋಗಿಸಿದೆ. ಇಸ್ರೇಲ್ನಲ್ಲಿ ಎಲ್ಲ ವಾಯುಮಾರ್ಗವನ್ನು ಈಗಾಗಲೇ ಮುಚ್ಚಲಾಗಿದೆ. ಜನರನ್ನು ಸುರಕ್ಷಿತ ಅಡಗುದಾಣದಲ್ಲಿ ಉಳಿಯುವಂತೆ ಆದೇಶಿಸಲಾಗಿದೆ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಈ ಯುದ್ಧಕ್ಕೆ ಇರಾನ್ ಪಕ್ಕಾ ತಯಾರಿ ನಡೆಸಿರುವಂತೆ ಕಾಣಿಸ್ತಾ ಇದೆ. ಇರಾನ್ನ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ನಡೆಸಿದ ಬೆನ್ನಿಗೆ ಬಹರೇನ್, UAE, ಕತಾರ್ನಲ್ಲಿರುವ ಅಮೆರಿಕದ ನೆಲೆಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ. ಬಹರೇನ್ನಲ್ಲಿರುವ ಅಮೆರಿಕದ ನೌಕಾಪಡೆಯ 5ನೇ ಫ್ಲೀಟ್ ಹೆಡ್ ಕ್ವಾರ್ಟರ್ಸ್ ಮೇಲೆ ಇರಾನ್ನಿಂದ ಈ ಕ್ಷಿಪಣಿ ದಾಳಿ ನಡೆದಿದೆ. ಸ್ಫೋಟಗಳು ಉಂಟಾಗಿವೆ, ಸೈರನ್ಗಳು ಮೊಳಗಿವೆ. ಕತಾರ್ನಲ್ಲಿರುವ ಅಮೆರಿಕದ ಅತಿದೊಡ್ಡ ಏರ್ಬೇಸ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ. ಅಬುದಾಬಿಯಲ್ಲಿರುವ ಅಮೆರಿಕದ ಏರ್ಬೇಸ್ಗಳ ಮೇಲೆಯೂ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ. ಕುವೈಟ್ನಲ್ಲಿಯೂ ಸ್ಫೋಟಗಳು ಉಂಟಾಗಿವೆ. ಕತಾರ್ ತಮ್ಮ ಆಕಾಶ ಮಾರ್ಗವನ್ನು ಈಗಾಗಲೇ ಮುಚ್ಚಿದೆ. ವಿಮಾನಗಳ ರೂಟು ಬದಲಿಸಿವೆ. ಇರಾನ್ ಸುತ್ತಮುತ್ತ ಇರುವ ಎಲ್ಲ ಅರಬ್ ರಾಷ್ಟ್ರಗಳ ಅಮೆರಿಕ ನೆಲೆಗಳು ತನ್ನ ಗುರಿ ಎಂದು ಇರಾನ್ ಈಗಾಗಲೇ ಬೆದರಿಕೆ ಹಾಕಿದೆ. ಹಾಗೆ ಇರಾನ್ ಮೇಲಿನ ಅಮೆರಿಕ ಮತ್ತು ಇಸ್ರೇಲ್ನ ದಾಳಿಗಳಿಂದ ಗಲ್ಫ್ ರಾಷ್ಟ್ರಗಳು ಯುದ್ಧಕ್ಕೆ ಎಳೆಯಲ್ಪಡುವ ಸಾಧ್ಯತೆಯನ್ನು ಈ ಬೆಳವಣಿಗೆಗಳು ಸೂಚಿಸ್ತಾ ಇವೆ. ಅಮೆರಿಕದ ನೆಲೆಗಳಿಗೆ ಅವಕಾಶ ನೀಡಿರುವುದನ್ನು ಇರಾನ್ ವಿರೋಧಿಸ್ತಾ ಇದೆ. ಇರಾನಿನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಗಲ್ಫ್ನ ಎಲ್ಲ ರಾಷ್ಟ್ರಗಳನ್ನು ತಲುಪಬಲ್ಲಷ್ಟು ಶಕ್ತಿಶಾಲಿಯಾಗಿವೆ. ಮಧ್ಯಪ್ರಾಚ್ಯದಲ್ಲಿ ಅತಿ ದೊಡ್ಡ ಬ್ಯಾಲಿಸ್ಟಿಕ್ ಕ್ಷಿಪಣಿ ಸಂಗ್ರಹವನ್ನು ಇರಾನ್ ಹೊಂದಿದೆ. ಧ್ವನಿಯ ವೇಗಕ್ಕಿಂತ 5 ಪಟ್ಟು ವೇಗವಿರುವ ಹೈಪರ್ಸಾನಿಕ್ ಕ್ಷಿಪಣಿಗಳು ಕೂಡ ಇರಾನಿನ ಬತ್ತಳಿಕೆಯಲ್ಲಿದೆ. ಇರಾನಿನ ಕ್ಷಿಪಣಿಗಳನ್ನು ತಡೆಯುವುದು ಕಷ್ಟ ಸಾಧ್ಯ ಎಂದು ಹೇಳಲಾಗ್ತಾ ಇದೆ. ಅದರ ಸಜಿಲ್ ಕ್ಷಿಪಣಿಯು 2000 ಕಿಲೋಮೀಟರ್ ದೂರಕ್ಕೆ ಸಾಗಬಲ್ಲದು. ಯಮಾಡ್ ಕ್ಷಿಪಣಿಯು 1700 ಕಿಲೋಮೀಟರ್ಗಳಷ್ಟು ದೂರವನ್ನು ಕ್ರಮಿಸಬಲ್ಲದು. ಖುರ್ರಮ್ ಶಹರ್ ಕ್ಷಿಪಣಿಯು 2000 ಕಿಲೋಮೀಟರ್ ದೂರದ ಗುರಿಗೆ ಹೊಡೆಯಬಲ್ಲದು. ಅಂದರೆ ಇಸ್ರೇಲ್ ಮತ್ತು ಅಮೆರಿಕದ ನೆಲೆಗಳನ್ನು ತಲುಪಿ ಪುಡಿ ಮಾಡಬಲ್ಲ ಸಾಮರ್ಥ್ಯ ಈ ಕ್ಷಿಪಣಿಗಳಿಗಿವೆ. ಕಳೆದ ವರ್ಷ ಇಸ್ರೇಲ್ ವಿರುದ್ಧ ನಡೆದ ಯುದ್ಧದಲ್ಲಿ 550 ಕ್ಷಿಪಣಿಗಳು ಮತ್ತು 1000 ಡ್ರೋನ್ಗಳನ್ನು ಇರಾನ್ ಬಳಸಿತು. ಇರಾನಿನ ಸಾಂಪ್ರದಾಯಿಕ ಸೈನ್ಯದ ಜೊತೆಗೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ಪ್ ಎಂಬ ವಿಶಿಷ್ಟ ಸೇನಾ ವ್ಯೂಹವಿದೆ. ಇದು ಕೇಂದ್ರೀಯ ರಚನೆಯಿಂದ ಭಿನ್ನವಾಗಿರೋದರಿಂದ ಇದು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತದೆ. ಅಲ್ಲದೆ ಇರಾನಿಗೆ ಬೆಂಬಲವಾಗಿ ಹೂತಿಗಳು, ಹಿಜ್ಬುಲ್ಲಾ ಮತ್ತು ಇರಾಕಿನ ಮಿಲಿಷಿಯಾಗಳು ಇವೆ. ಇವತ್ತು ಜಗತ್ತಿನ 30ರಷ್ಟು ತೈಲ ಸಾಗಾಟ ನಡೆಯುತ್ತಾ ಇರೋದು ಹುರ್ಮುಜ್ ಕಾಲುವೆಯ ಮೂಲಕ. ಒಂದು ವೇಳೆ ಈ ಕಾಲುವೆಯನ್ನು ಇರಾನ್ ಮುಚ್ಚಿದರೆ ಜಾಗತಿಕವಾಗಿ ತೈಲದ ಬೆಲೆ ಆಕಾಶಕ್ಕೆ ಮುಟ್ಟಬಹುದು. 1 ಲೀಟರ್ ಪೆಟ್ರೋಲ್ನ ಬೆಲೆ $100 ಅಮೆರಿಕನ್ ಆಗಬಹುದು ಎಂದು ಹೇಳಲಾಗ್ತಾ ಇದೆ. ಈ ಕಾಲುವೆಯಲ್ಲಿ ಸಾಗುವ ತೈಲ ಹಡಗುಗಳ ಮೇಲೆ ಹೂತಿಗಳು ದಾಳಿ ಮಾಡಬಹುದು. ಇರಾನ್ ಈ ಕಾಲುವೆಯನ್ನು ಸಂಪೂರ್ಣವಾಗಿ ಮುಚ್ಚುವುದಕ್ಕೂ ಅವಕಾಶ ಇದೆ ಎಂದು ಹೇಳಲಾಗ್ತಾ ಇದ್ದರೂ ಅದು ಪೂರ್ಣವಾಗಿ ಮುಚ್ಚಿದರೆ ಇರಾನಿನ ತೈಲ ಹಡಗುಗಳಿಗೂ ಹೋಗುವುದಕ್ಕೂ ಬೇರೆ ದಾರಿ ಇಲ್ಲದಂತಾಗತ್ತೆ. ಆದ್ದರಿಂದ ಸಂಪೂರ್ಣವಾಗಿ ಮುಚ್ಚುವ ಸಾಧ್ಯತೆ ಕಡಿಮೆ ಎಂದು ಹೇಳಲಾಗ್ತಾ ಇದೆ.
ಈ ಕಾಲುವೆಯ ಮೂಲಕ ಸೌದಿ ಅರೇಬಿಯಾ ಒಂದೇ ದಿನಕ್ಕೆ 6 ಮಿಲಿಯನ್ ಬ್ಯಾರೆಲ್ ತೈಲ ರಫ್ತು ಮಾಡ್ತಾ ಇದೆ ಎಂದು ಹೇಳಲಾಗ್ತಾ ಇದೆ. ಇದು ಸ್ಥಗಿತಗೊಂಡ್ರೆ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಕೋಲಾಹಲವೇ ಉಂಟಾಗಬಹುದು. ಭಾರತ, ಚೀನಾ, ಯುರೋಪ್ಗಳು ತೈಲ ಬೆಲೆ ಏರಿಕೆಯಿಂದಾಗಿ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಬಹುದು. ಭಾರತೀಯರು ಭಾರೀ ಸಂಖ್ಯೆಯಲ್ಲಿ ಗಲ್ಫ್ ರಾಷ್ಟ್ರಗಳಲ್ಲಿ ದುಡಿತಾ ಇದ್ದು ಅವರಿಗೂ ಸವಾಲುಗಳು, ತೊಂದರೆಗಳು ಉಂಟಾಗಬಹುದು. ಆದ್ದರಿಂದ ಸೌದಿ ಅರೇಬಿಯಾ ರಂಗಕ್ಕೆ ಇಳಿದು ಯುದ್ಧ ಕೊನೆಗೊಳಿಸುವುದಕ್ಕೆ ಬೇಕಾದ ಪ್ರಯತ್ನವನ್ನು ನಡೆಸಬಹುದು. ಇರಾನ್ ದೊಡ್ಡ ರಾಷ್ಟ್ರ ಆಗಿರೋದ್ರಿಂದ ಅಷ್ಟು ಸುಲಭದಲ್ಲಿ ಇರಾನನ್ನು ಮಣಿಸಲು ಸಾಧ್ಯ ಇಲ್ಲ ಎಂದು ಅಭಿಪ್ರಾಯ ಇದೆ. ಒಂದು ವೇಳೆ ಆಡಳಿತ ಬದಲಾವಣೆ ನಡೆದರೂ ಭಾರೀ ಸಂಖ್ಯೆಯಲ್ಲಿ ನಿರಾಶ್ರಿತರು ಗಲ್ಫ್ ರಾಷ್ಟ್ರಗಳತ್ತ ಬರಬಹುದು. ಇರಾನಿನಲ್ಲಿ ಅರಾಜಕತೆ ಉಂಟಾಗಬಹುದು. ಒಂದು ವೇಳೆ ತೀವ್ರವಾದಿ ಸಂಘಟನೆಗಳು ಹುಟ್ಟಿಕೊಂಡರೆ ಅದರಿಂದ ಪಕ್ಕದ ಗಲ್ಫ್ ರಾಷ್ಟ್ರಗಳಿಗೆ ತೊಂದರೆ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ಹಂತದವರೆಗೆ ಯುದ್ಧವನ್ನು ಮುಂದುವರಿಸಿ ಆ ಬಳಿಕ ಯುದ್ಧ ನಿಲ್ಲಿಸುವ ನಾಟಕ ನಡೆಯಲೂಬಹುದು. ಅದಕ್ಕಿಂತ ಮೊದಲು ಇರಾನಿನ ಸೈನಿಕ ಸಾಮರ್ಥ್ಯವನ್ನು ಬಹುವಂಶ ಕುಗ್ಗಿಸುವುದು ಅಮೆರಿಕ ಮತ್ತು ಇಸ್ರೇಲ್ನ ತಂತ್ರವಾಗಿರಬಹುದು. ಇರಾನಿನಲ್ಲಿ ಆಡಳಿತ ಬದಲಾವಣೆ ಮಾಡೋದರಿಂದ ಅತಿದೊಡ್ಡ ಸವಾಲು ಎದುರಾಗುವುದು ಗಲ್ಫ್ ರಾಷ್ಟ್ರಗಳಿಗೆ. ಅಲ್ಲಿಯ ನಿರಾಶ್ರಿತರನ್ನು ತನ್ನೊಳಗೆ ಸೇರಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆ ಈ ರಾಷ್ಟ್ರಗಳಿಗೆ ಎದುರಾಗಬಹುದು. ಇಸ್ರೇಲ್ ಕೂಡ ಅದರಿಂದ ಸುರಕ್ಷಿತ ಆಗುವ ಸಾಧ್ಯತೆ ಬಹಳ ಕಡಿಮೆ. ಇಸ್ರೇಲನ್ನು ವಿರೋಧಿಸುವ ಹಲವು ಗುಂಪುಗಳು ಪಶ್ಚಿಮ ಸಮುದ್ರದಲ್ಲಿ ಮತ್ತು ಹುರ್ಮುಜ್ ಕಾಲುವೆಯಲ್ಲಿ ಹುಟ್ಟಿಕೊಳ್ಳಬಹುದು. ಆದ್ದರಿಂದ ಈ ಯುದ್ಧದ ಪರಿಣಾಮವನ್ನು ಸುಲಭದಲ್ಲಿ ಊಹಿಸಲಾಗದು. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.